ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬೀಟ್ರೋಟ್, ಹೆಸರು ಕಾಳು, ಆಮೇಲೆ ನೆನೆಸಿಟ್ಟ ಶೇಂಗಾ ಪಲ್ಯ ಮಾಡ್ತಾ ಇದ್ದೇವೆ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಇಲ್ಲಿ ಟೊಮೆಟೊ, ಈರುಳ್ಳಿ, ಆಮೇಲೆ ಇಲ್ಲಿ ನೆನೆಸಿಟ್ಟಂತಹ ಶೇಂಗಾ, ಆಮೇಲೆ ಹೆಸರು ಕಾಳು, ಆಮೇಲೆ ಹೆಚ್ಚಿಟ್ಟುಕೊಂಡಂತಹ ಬೀಟ್ರೋಟು, ಮತ್ತು ಇಲ್ಲಿ ನಾವು ಮೆಣಸು, ಕೊತ್ತಂಬರಿ, ಜೀರಿಗೆಯನ್ನು ಹಾಕಿ ಇಲ್ಲಿ ಮಸಾಲೆಯನ್ನು ರುಬ್ಬಿಕೊಂಡಿದ್ದೇವೆ. ಮೆಣಸು ಹುಳಿ ಬೇಕಾದರೆ ಸೇರಿಸಿ, ಇಲ್ಲದಿದ್ದರೆ ಇಲ್ಲಿ ಟೊಮೆಟೊ ಉಂಟು. ಒಂದು ಮಣ್ಣಿನ ಪಾತ್ರೆಯಲ್ಲಿ ಒಗ್ಗರಣೆಗೆ ತೆಂಗಿನ ಎಣ್ಣೆ, ಉದ್ದು, ಮೆಣಸು, ಮತ್ತು ಇಲ್ಲಿ ನಾವು ಬೇವು ಸೊಪ್ಪನ್ನು ಹಾಕ್ತಾ ಇದ್ದೇವೆ. ಒಗ್ಗರಣೆ ಕಾದ ನಂತರ ಇದಕ್ಕೆ ಹೆಚ್ಚಿಟ್ಟುಕೊಂಡ ಈರುಳ್ಳಿ, ಟೊಮೆಟೊ ಹಾಕಿಕೊಳ್ಬೇಕು. ನಂತರ ಇದಕ್ಕೆ ಶೇಂಗಾ ಬೀಜ ಸೇರಿಸಿಕೊಳ್ಬೇಕು. ಇದು ಬೇಯ್ತಾ ಇರಲಿ. ಇದರೊಟ್ಟಿಗೆ ನಾವು ಇವಾಗ ಹೆಸರು ಕಾಳನ್ನು ಕೂಡ ಸೇರಿಸ್ತಾ ಇದ್ದೇವೆ. ಇದು ಸ್ವಲ್ಪ ಬೇಯಲಿ. ಉಪ್ಪನ್ನು ಸೇರಿಸಿ, ಇದು ಒಂದು ಕುದಿ ಕುದ್ದ ನಂತರ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು, ಮತ್ತು ಮಗುಚಿ. ಇದು ರುಬ್ಬಿಟ್ಟುಕೊಂಡಂತಹ ಮಸಾಲೆ ಇದನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ಳುವ. ಸೇರಿಸಿ ಚಂದ ಇವಾಗ ಮಗಿಸ್ತಾ ಇರಬೇಕು. ಇದು ಒಟ್ಟಿಗೆ ಸೆಟ್ ಆಗಬೇಕು. ಸ್ವಲ್ಪ ಬೇಯಲಿದು ಮಸಾಲೆ. ಮಸಾಲೆ ಬೆಂದ ನಂತರ ಇದಕ್ಕೆ ಕಾಯಿ ತುರಿಯನ್ನು ಸೇರಿಸಿಕೊಳ್ಬೇಕು. ಕಾಯಿ ತುರಿ ಸೇರಿಸಿ ಚೆನ್ನಾಗಿ ಮಗುಚಬೇಕು. ಒಮ್ಮೆ ಇದಕ್ಕೆ ಮುಚ್ಚಳವನ್ನು ಮುಚ್ಚುವ. ಇವಾಗ ಪಲ್ಯ ರೆಡಿಯಾಗಿದೆ. ಅನ್ನ ಈಗ ಮಣ್ಣಿನ ಮಡಿಕೆಯಲ್ಲಿ ಬೇಯ್ತಾ ಉಂಟು. ಬೀಟ್ರೋಟ್ ಹೆಸರು ಕಾಳು ಪಲ್ಯ ಸವಿಯಲು ಸಿದ್ಧ.